ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಗಿಣ, ಹಿಮವಂತ ಋತು, ಮಾರ್ಗಶಿರ ಬಹುಳ ಏಕಾದಶಿ, ಸರ್ವೇಶಾಂ ಏಕಾದಶಿ ಅಂತ. ನಮ್ಮ ಆತ್ಮೀಯರು ಒಬ್ಬರು ಈ ಬಗ್ಗೆ ಪ್ರಶ್ನೆ ಕೇಳಿದರು. ನೀವು ಏಕಾದಶಿನ ಕರೆಕ್ಟಾಗಿ ಕನ್ಫರ್ಮ್ ಮಾಡೋದಿಲ್ಲ ಅಂತ. ಅಂದರೆ ನೋಡಿ, ಏಕಾದಶಿಲಿ ಎರಡು ರೀತಿ ಏಕಾದಶಿಗಳಿವೆ. ಸ್ಮಾರ್ತ ಏಕಾದಶಿ, ವೈಷ್ಣವ ಏಕಾದಶಿ ಅಂತ. ಮತ್ತು ಈ ದ್ವೈತ ಸಿದ್ಧಾಂತದ ಪ್ರಕಾರ ಏಕಾದಶಿ ಸೂರ್ಯೋದಯದ ನಂತರ 2 ಗಳಿಗೆ ಉಳಿದಿದ್ದರೂ ಸಹ ಅದನ್ನು ಏಕಾದಶಿ ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ ಮಿಕ್ಕ ಏಕಾದಶಿ ಮಾಡಬೇಕಂತ ಮಧ್ವ ಸಂಪ್ರದಾಯದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ಮಾರ್ತ ಸಂಪ್ರದಾಯದಲ್ಲಿ 50 ಗಡಿಗಳು ಏಕಾದಶಿಯಲ್ಲಿರ್ತದೋ ಅಲ್ಲಿ ಏಕಾದಶಿ ಆಚರಣೆ ಮಾಡಬೇಕು. ಮಾರನೇ ದಿನ ದ್ವಾದಶಿ ಅಂತಕ್ಕಂಥದ್ದು ಪರಿಶುದ್ಧವಾಗಿರಬೇಕು, ದ್ವಾದಶಿ ಪರಿಶುದ್ಧತೆ ಇರಬೇಕು ಅಂತ ಸ್ಮಾರ್ತ ಏಕಾದಶಿ ಇರ್ತದೆ. ಹಲವು ಸಮಯಗಳಲ್ಲಿ ಗಡಿಗೆಗಳು ವಿಗಡಿಗೆಗಳ ವ್ಯತ್ಯಾಸ ಆದಾಗ ಸ್ಮಾರ್ತ ಏಕಾದಶಿನೇ ಬೇರೆ ಇರ್ತದೆ, ಮಧ್ವ ಏಕಾದಶಿ ಅಥವಾ ವೈಷ್ಣವ ಏಕಾದಶಿನೇ ಬೇರೆ ಇರ್ತದೆ. ಇದಲ್ಲದೆ ಭಾಗವತರಿಗೆ ಒಂದು ರೀತಿಯ ಸಿದ್ಧಾಂತ ಇರ್ತದೆ. ಆದರೆ ಸಾಮಾನ್ಯವಾಗಿ ನಮಗೆ ತಿಳಿದಂಗೆ 1224 ಏಕಾದಶಿಗಳಲ್ಲಿ 20 ಏಕಾದಶಿ ಸರ್ವೇಶಾಂ ಏಕಾದಶಿನೇ ಬರ್ತದೆ. ನಾವು ಗಮನಿಸಿದಂಗೆ ಒಂದು 4 ಏಕಾದಶಿ ಮಾತ್ರ ಈ ಗಡಿಗಳು ವಿಗಡಿಗಳ ವ್ಯತ್ಯಾಸದಲ್ಲಿ ವೈಷ್ಣವ ಏಕಾದಶಿ ಬೇರೆ, ಸ್ಮಾರ್ತ ಏಕಾದಶಿ ಬರ್ತದೆ. ಸ್ಮಾರ್ತ ಏಕಾದಶಿ ವೈಷ್ಣವ ಏಕಾದಶಿ ಬಂದಾಗ ಸರ್ತಿ ನಾನು ಅದರ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತೀನಿ. ಮತ್ತು ಅದರ ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಸಹ ಹೇಳ್ತೀನಿ. ಈಗ ಪೂರ್ತಿ 53 ಗಡಿಗಳಿರೋದ್ರಿಂದ ಏಕಾದಶಿ ಒಂದೇ ದಿನ, ಆ ಸೂರ್ಯೋದಯದಿಂದ ಈ ಸೂರ್ಯೋದಯಕ್ಕೆ, ಅದಕ್ಕೋಸ್ಕರ ಅದನ್ನು ಸರ್ವೇಶಾಂ ಏಕಾದಶಿ ಅಂತ ಕರಿತೀವಿ. ವಾರ ಬಂದು ಈ ದಿನ ಸೋಮವಾರ ಆಗಿದೆ, ತಿಥಿ ಬಂದು ಏಕಾದಶಿ ಆಗಿದೆ. ರಾತ್ರಿ 9 ಗಂಟೆ 51 ನಿಮಿಷದವರೆಗೂ ಇರ್ತದೆ ಅಂದಾಗ ಆಮೇಲೆ ದ್ವಾದಶಿ ಬಂದುಬಿಡ್ತದೆ. ಅದೊಂದು ಲೆಕ್ಕಾಚಾರ ಎಲ್ರಿಗೂ ಸರೋಗುತ್ತದು. ಅದಾದಮೇಲೆ ನಕ್ಷತ್ರ ಬಂದು ಇವತ್ತು ಚಿತ್ತಾ ನಕ್ಷತ್ರ ಇರ್ತದೆ, ಹಗಲು 12:31 ಇರುತ್ತೆ. ಯೋಗ ಬಂದು ಶೋಭನ ಯೋಗ ಇರ್ತದೆ, ಕರ್ಣ ಬಂದು ಭವಕರ್ಣ ಇರ್ತದೆ. ಆದ್ಮೇಲೆ ಇದು ಪಂಚಾಂಗ, ಈ ದಿನದ ಪಂಚಾಂಗ. ಅಲ್ಲಿಂದ ಮೇಷರಾಶಿಯವರ ಗೋಚಾರಕ್ಕೆ ಬಂದಾಗ ನೋಡಿ, ಉತ್ತಮವಾದ ಲಾಭ, ಉತ್ತಮವಾದ ಹಣದ ಹರಿವು, ಮಕ್ಕಳಿಂದ ಶುಭ ಸುದ್ದಿ, ರೈತರಿಗೆ ಶುಭ. ಈ ಪ್ಲಾಂಟೇಶನ್ ಅಂದರೆ ಕಾಫಿ ಪ್ಲಾಂಟರ್ಸು, ಟೀ ಪ್ಲಾಂಟರ್ಸು, ರಬ್ಬರ್ ಪ್ಲಾಂಟರ್ಸು ಇರ್ತಾರೆ ನೋಡಿ, ಅವ್ರಿಗಂತೂ ಒಳ್ಳೆ ಲಾಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಮೇಷದಿಂದ ಅವರು ಶುಭರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ, ಕೌಟುಂಬಿಕ ಕಲಹಗಳು, ಧನ ನಷ್ಟ, ಹಿರಿಯರಿಂದ ಸಲಹೆಗಳು ಬರ್ತದೆ. ಈ ಬಗ್ಗೆ ನಿಮಗೆ ಜಾಗರೂಕರಾಗಿರಿ. ಇವತ್ತು ನೀವು ಸ್ವಲ್ಪ, ಯಾಕಂದರೆ ಸ್ವಲ್ಪ ಕೆಟ್ಟ ಗಳಿಗೆಗಳಿರ್ತದೆ. ಯಾವ ಟೈಮ್ನಲ್ಲಿ ಏನು ಮಾತಾಡ್ತಕ್ಕಂಥದ್ದು ದೈವ ನಿರ್ಣಯ ಆಗಿರ್ತದೆ. ಅದರಿಂದ ಭಾರಿ ಹುಷಾರಾಗಿರಿ, ದೇವ್ರನ್ನ ಧ್ಯಾನ ಮಾಡಿ. ಜಾನುವಾರು ವ್ಯಾಪಾರಿಗಳಿಗೆ ಶುಭಕರವಾದ ದಿನ. ನೀವು ಇದನ್ನೇ ನೆನಪು ಮಾಡ್ಬೇಕಂದ್ರೆ ಗೋಮಾತೆನ ಪೂಜೆ ಮಾಡಿ, ನಿಮಗೆ ಇರತಕ್ಕಂಥ ಅರಿಷ್ಟಗಳು ನಿವಾರಣೆ ಆಗ್ತದೆ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ದೈಹಿಕ ಮಾನಸಿಕ ಸದೃಢತೆ. ಇವತ್ತೇನು ಅಂದ್ಕೊಂಡಿರ್ತೀರಿ ನೀವು, ಅದ್ರ ಕನ್ಫರ್ಮ್ ಆಗಿರ್ತೀರಿ. ಹೂವಿನ ಬೆಳೆಗಾರರಿಗೆ, ಮಾರಾಟಗಾರರಿಗೆ ಶುಭಕರವಾದ ದಿನ ಆಗಿರ್ತದೆ. ಈ ಗೆಡ್ಡೆ ಗೆಣಸು ಬೆಳತಕ್ಕಂಥವ್ರು ಶುಭ ದಿನವಾಗಿರ್ತದೆ. ರೇಷ್ಮೆ ಕೃಷಿಕರು ಶುಭವಾಗಿರ್ತದೆ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬಸ್ಥರು, ಮಗನೋ ಸೊಸೆನೋ ಯಾರೋ ಉದ್ಯೋಗದಲ್ಲಿರ್ಬೋದು ಅಥವಾ ಉನ್ನತ ವ್ಯಾಸಂಗಕ್ಕೆ ಹೋಗಿರ್ಬೋದು, ಅವರಿಂದ ನಿಮಗೆ ಶುಭವಾದ ವಾರ್ತೆ ಬರ್ತದೆ. ವೈದ್ಯರಿಗಂತೂ ಭಾಳ ಶುಭಕರವಾದ ದಿನ, ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ. ನೀವು ಏನಪ್ಪ ಮಾಡಿ ಅಂದರೆ ಸೂರ್ಯನಾರಾಯಣ ಭಗವಾನನ್ನು ಧ್ಯಾನ ಮಾಡಿ, ಜೊತೆಗೆ ನವಗ್ರಹ ಸೂಕ್ತ ಹೇಳಿ. 6 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ. ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಾಗ ಮಾಡೋ ಕೆಲಸಗಳೆಲ್ಲ ನಿಧಾನ ಆಗ್ತದೆ, ಮಂದ ಪ್ರಗತಿ, ಔದ್ಯೋಗಿಕ ಹಿನ್ನಡೆ, ಆರ್ಥಿಕ ಹಿನ್ನಡೆ, ರೈತ, ಕಾರ್ಮಿಕ ಮತ್ತು ಎಲ್ಲ ರೀತಿಯ ಹೈನುಗಾರಿಕೆವರೆಗೂ ಸಹ ಮಿಶ್ರ ಫಲಗಳು. ಹತ್ತು ಕಡೆ ಲಾಭನೂ ಇರೋದಿಲ್ಲ, ಇತ್ತ ಕಡೆ ನಷ್ಟವೂ ಇರೋದಿಲ್ಲ. ನೀವು ಈ ದಿನ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರು ಹುಷಾರಾಗಿ ವ್ಯಾಪಾರ ಮಾಡಿ. ಅದೇ ರೀತಿಯಲ್ಲಿ ಶಿವನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತೆ. ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ನಿರುದ್ಯೋಗಿಗಳಿಗೆ ಉತ್ತಮವಾದ ದಿನ. ಅಂದರೆ ಅವಕಾಶ ಸಿಗ್ತದೆ ಇವರಿಗೆ, ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆಯದಾಗ್ತದೆ. ಆಯಿತಾ. ಕಟ್ಟಡ ಕಾರ್ಮಿಕರಿಗೆ ಮತ್ತು ಗುತ್ತಿಗೆದಾರರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು.
ಅದೇ ರೀತಿಯಲ್ಲಿ ನೌಕರರು, ಸರ್ಕಾರಿ ನೌಕರರಿಗೂ ಸಹ ಒಳ್ಳೆಯ ದಿನ ಆಗಿರ್ತದೆ. ಕಾಫಿ ಟೀ ಪ್ಲಾಂಟರ್ಸ್ಗೆ, ರಬ್ಬರ್ ಪ್ಲಾಂಟರ್ಸ್ಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಹೈನುಗಾರಿಕೆಯವರಿಗೆ ಶುಭ ದಿನವಾಗಿರ್ತದೆ. ಈ ಕಟ್ಟಡ ಸಾಮಗ್ರಿ ಕೊಡ್ತಕ್ಕಂಥವ್ರು ಅಂದರೆ ಮರಳು, ಇಟ್ಟಿಗೆ ಅಂಥದ್ದು ಸಪ್ಲೈ ಕೊಡ್ತಕ್ಕಂಥವ್ರಿಗೆ ಒಳ್ಳೆಯ ಆದಾಯ ಇರ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧರಿಸಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ನೋಡಿ, ಕನ್ಯಾ ರಾಶಿಯವರಿಗೆ ಇವತ್ತು ಸರಿ ಇಲ್ಲ. ಯಾಕಪ್ಪ ಅಂದರೆ ಏನೋ ವೃಥಾ ತಿರುಗಾಟ, ಅಧಿಕವಾದ ಖರ್ಚುಗಳು, ಪ್ರಯಾಣದಿಂದ ಅನುಕೂಲ ಆಗುತ್ತೆ ಅಂತ ಅನಾನುಕೂಲ ಆಗಿಬಿಡ್ತಕ್ಕಂಥದ್ದು. ಆದರೆ ಮಕ್ಕಳಿಂದ ಮಾತ್ರ ಶುಭ ಸಮಾಚಾರ ಬರ್ತದೆ. ರೈತರಿಗೆ ಮಿಶ್ರ ಫಲ ಇರ್ತದೆ. ಈ ದಿನ ನೀವು ಎಲ್ಲ ರೀತಿಯ ವ್ಯಾಪಾರಸ್ಥರಿಗೂ ಸಹ ಒಳ್ಳೆಯ ವ್ಯಾಪಾರ ಆಗ್ತದೆ. ಕನ್ಯಾ ರಾಶಿಯವರಿಗೆ ಗಣಪತಿನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಆತ್ಮೀಯ ತುಲಾರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯ ನೋಡಿ ಎಲ್ಲ ರೀತಿಯ ಜನಗಳಿಗೂ ಲಾಭ ಅಂತ ಹೇಳಬಹುದು. ಈ ರೀತಿ ಹೇಳ್ತಕ್ಕಂಥದ್ದು. ಈ ವಿದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಿಂದ ಒಳ್ಳೆಯ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಪ್ರವಾಗಿರ್ತಕ್ಕಂಥ ದಿನ. ಈ ಆರೋಗ್ಯ ಸಹಾಯಕರು ಇರ್ತಾರಲ್ಲ, ನರ್ಸುಗಳು, ಏನುಗಳು, ಅವರಿಗೆಲ್ಲ ಬಹಳ ಒಳ್ಳೆಯ ದಿನ, ಒಳ್ಳೆ ಸುದ್ದಿ ಕೇಳ್ತಾರೆ. ಈ ಮೆಡಿಕಲ್ ಸ್ಟೋರ್ಸ್ವರೆಗೆ ಬಹಳ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಸಹ ಅಷ್ಟೇ ಗೋಮಾತೆಯನ್ನು ಪೂಜೆ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ, ಹೂಡಿಕೆಯಿಂದ ಲಾಭ, ಏನಾದರೂ ಬಂಡವಾಳ ಹಾಕಿದ್ರೆ ಲಾಭ ಬರ್ತದೆ. ಇವತ್ತು ಎಲ್ಲ ರೀತಿಯ ಗುತ್ತಿಗೆದಾರರಿಗೆ, ಯಾವುದೇ ಕಾಂಟ್ರಾಕ್ಟರ್ ಆಗ್ಬೋದವನು, ಈ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ನಂದೀಶ್ವರನ ಧ್ಯಾನ ಮಾಡಿ. ನೀವು 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತದೆ. ಈಗ ನಾವು ವೃಶ್ಚಿಕರಿಂದ ಧನುಸ್ಸು ರಾಶಿಗೆ ಬಂದಾಗ, ಈ ಧನುಸ್ಸು ರಾಶಿಯಲ್ಲಿರ್ತಕ್ಕಂಥವರಿಗೆ ಕುಟುಂಬದಲ್ಲಿ ನೆಮ್ಮದಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಕೈಗಾರಿಕೋದ್ಯಮಿಗಳಿಗೆ ಶುಭಕರವಾದ ದಿನ. ಅದೇ ರೀತಿಯಲ್ಲಿ ಈ ಪತ್ರ ಬರಹಗಾರರು, ಸ್ಟಾಂಪ್ ಪೆಂಡರ್ಗಳಿಗೆ, ಈ ಬ್ರೌಸಿಂಗ್ ಸೆಂಟರ್ ಹಾಕಿರ್ತಕ್ಕಂಥವ್ರಿಗೆ ಉತ್ತಮವಾದ ದಿನ. ಜವಳಿ ವ್ಯಾಪಾರಿಗಳಿಗಂತೂ ಒಳ್ಳೆಯ ವ್ಯಾಪಾರ ಆಗುತ್ತೆ. ನೀವು ಗೋವಿಗೆ ಗ್ರಾಸ ಅಂದರೆ ಗೋಗ್ರಾಸ ಅಂದರೆ ಗೋವಿಗೆ ಉಣಬಡಿಸಿ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯಾಪಾರಗಳಿಗೆ ಉತ್ತಮವಾದ ಲಾಭ. ರೈತರಿಗೆ ಮಿಶ್ರ ಫಲ. ರೈತರಿಗೆ ಅದರ ಲಾಭನೂ ಇಲ್ಲ, ಇದರ ನಷ್ಟ, ಮಿಶ್ರ ಫಲ. ಈ ಬ್ರೋಕರ್ಸ್ ಅಂತ ನೋಡಿ, ದಲ್ಲಾಳಿಗಳು, ಈ ಮನೆಗಳ ದಲ್ಲಾಳಿಗಳು, ಜಮೀನು ದಲ್ಲಾಳಿಗಳು, ಹಸು ಕರು ದಲ್ಲಾಳಿಗಳಿಗೆಲ್ಲನೂ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು. ಈ ದಿನ ಚಿನ್ನ ಬೆಳ್ಳಿ ಮಾರ್ತಕ್ಕಂಥವ್ರುಗಳ ಲಾಭ ಇರ್ತದೆ. ಪರಮೇಶ್ವರನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ನಾವು ಇವಾಗ ಕುಂಭರಾಶಿಗೆ ಬರ್ತೀವಿ. ಕುಂಭರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನಡೆ. ನೀವೇನಾದರೂ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಪ್ರೋಗ್ರೆಸ್ ಇರಲ್ಲ. ಆಸ್ತಿ ವ್ಯವಹಾರದಲ್ಲಿ ಸೋಲು, ನೆಗೆಟಿವಿಟಿ. ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ. ಹೈನುಗಾರಿಕೆ, ಜೇನು ಸಾಗಣೆ, ರೇಷ್ಮೆ ಸಾಗಣೆ ಮಾಡ್ತಕ್ಕಂಥವ್ರಿಗೆ ಮಿಶ್ರ ಫಲ ಇರ್ತಕ್ಕಂಥದ್ದು. ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ, ಹಾಲು ಮಾರ್ತಕ್ಕಂಥವ್ರಿಗಂತೂ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಸಹ ಗೋಪೂಜೆ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕಡೆಯದಾಗಿ ಮೀನರಾಶಿಗೆ ಬಂದಾಗ ಅತ್ಯುತ್ತಮವಾದ ದಿನ ಇವತ್ತು ನಿಮಗೆ. ರೈತರಿಗೆ ಸಂತಸ. ಅದೇ ರೀತಿಯಲ್ಲಿ ಕೃಷಿ ಕಾರ್ಮಿಕರಿಗೆ ಮಿಶ್ರ ಫಲ, ಹೈನುಗಾರಿಕೆಗೆ ಒಳ್ಳೆ ಫಲ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಒಳ್ಳೆ ಶುಭ ಸುದ್ದಿ. ಈ ಸಣ್ಣ ಉದ್ದಿಮೆದಾರರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಶಿವನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಈ ದಿನ ಪರಮೇಶ್ವರನ ದಯದಿಂದ ನಿಮಗೆಲ್ಲ ಶುಭಕರವಾಗಲಿ ಅಂತ ತಿಳಿಸಿ, ಆದ್ಮೇಲೆ ನಮ್ಮ ಸಾಯಸ್ಮೃತಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಒಂದು ಸಮಯ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮ್ಮ ಸ್ನೇಹಿತರು ಸಹ ಸಬ್ಸ್ಕ್ರೈಬ್ ಮಾಡಿ. ವಿಷಯಗಳು ಒಳ್ಳೆಯದಾಗಿರ್ತಕ್ಕಂಥದ್ದನ್ನು ನೀವು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅಲ್ಲದೆ ಕಾಮೆಂಟ್ ಮಾಡಿ. ನಿಮಗೆ ಅನುಮಾನಗಳೇನಾದರೂ ಬಂದ ಪಕ್ಷದಲ್ಲಿ ಕಾಮೆಂಟ್ ಮಾಡಿ. ಅನುಮಾನಗಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಸಲಹೆಗಳು, ಮಾರ್ಗದರ್ಶನ ಕೊಡ್ತೀವಿ ಅಂತ ತಿಳಿಸಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.